ಶಿವಪಥವಾಗಿ ಒಡೆದು ಕೂಡಲ ಸಂಗಮಾದಿಯೊಡೆ ಶರಣ ಸಂಘವು ನಡೆಯಲಿ. ಕಲಬುರಗಿ ಆರಾಧ್ಯ ದೇವರ ಗಮವಾದ ಶರಣ ವಿಶ್ವೇಶ್ವರರಿಗೆ ನಮಸ್ಕರಿಸಿ, ಎಲ್ಲ ಪೀಠಾಧಿಪತಿಗಳಿಗೆ ನಮಸ್ಕರಿಸಿ, ಅಪ್ಪಾಜಿ ಹಾಗೂ ಅವ್ವಾಜಿಗಳಿಗೆ ನಮಸ್ಕರಿಸಿ, ಗುರು ಹಿರಿಯರಿಗೆ ಸಕಲ ಭಕ್ತಾದಿಗಳಿಗೆ ಶರಣತೆ. ಅಪ್ಪಾಜಿ ಅಭಿವೃದ್ಧಿ ನಂತರ ಭಾರವಾದ ಮನಸ್ಸಿನಿಂದ 1ನೇ ಜಾತ್ರಾ ಮಹೋತ್ಸವವನ್ನು ಆಚರಿಸುತ್ತಿದ್ದೇವೆ. ಮಾನವನು ಮಹಾದೇವನಾಗುವಂತೆ ಅಪ್ಪಾಜಿ ಕಾಯಕ ನಿಷ್ಠೆಯಿಂದ ಎಲ್ಲರ ಮನಸ್ಸಿನಲ್ಲಿ ಸದಾ ಇರುತ್ತಾರೆ. ಪಂಚಾಚಾರಗಳನ್ನು ಲಿಂಗಾಚಾರ, ಸದಾಚಾರ, ಶಿವಾಚಾರ, ಗಣಾಚಾರ, ನಿತ್ಯಾಚಾರ ಇವೇ ಪಂಚದಾಸೋಹಗಳಯ್ಯ. ಪಂಚದಾಸೋಹಿಗಳಾದ ಮಹಾದಾಸೋಹಿ ಶರಣ 14ನೇ ಜಾತ್ರಾ ಮಹೋತ್ಸವವನ್ನು 7 ಮತ್ತು 8ರಂದು ಆಚರಿಸುತ್ತಿದ್ದೇವೆ. 7ರಂದು ಉಚ್ಚಾಯಿ, 8ರಂದು ರಥೋತ್ಸವವಿರುತ್ತದೆ. ಸಕಲ ಭಕ್ತಾದಿಗಳು ರಥೋತ್ಸವದಲ್ಲಿ ಭಾಗಿಯಾಗಿ ಶರಣರ ದಿವ್ಯ ದರ್ಶನವನ್ನು ಪಡೆಯಬೇಕು. ಪ್ರಸಾದ ಭಕ್ತರು ಮತ್ತು ಗಂಗಾ ಸುಜಿಕೆಯ ದಿವ್ಯ ದರ್ಶನವನ್ನು ಪಡೆದು ಧನ್ಯರಾಗಬೇಕು. ತಾಯಿಗೆ ಭಕ್ತಿ ಶ್ರದ್ಧೆ ಮಾಡುವುದು ಕಾಯಕ, ತಾಯಿಗೆ ಭಕ್ತಿ ಶ್ರದ್ಧೆ ನೀಡುವುದು ದಾಸೋಹ, ತಾಯಿಗೆ ಭಕ್ತಿ ಶ್ರದ್ಧೆ ಪಡೆಯುವುದು ಪ್ರಸಾದ. ಪ್ರಸಾದವನ್ನು ಚೆಲ್ಲಬಾರದು. ನಿಮಗೆ ಎಷ್ಟು ಬೇಕೋ ಅಷ್ಟು ಸ್ವೀಕರಿಸಬೇಕು. ಶರಣ ಎಲ್ಲರಿಗೂ ಒಳ್ಳೆಯದು ಮಾಡಲಿ. ಶ್ರೀ ಶರಣ ಬಸವೇಶ್ವರ ಮಹಾರಾಜ್ ಕಿ ಜೈ. ಮಹಾದಾಸೋಹಿ ಶರಣಬಸವೇಶ್ವರನ್ನು ವಂದಿಸಿ, ತ್ರಿಕಾಲ ಪೂಜ್ಯರಾದ ಲಿಂಗೈಕ್ಯ ಪೂಜ್ಯ ದೊಡ್ಡಪ್ಪ ಅವರಿಗೂ ವಂದಿಸಿ, ಮತ್ತು ನನ್ನ ಯಜಮಾನರಾದ ಪೂಜ್ಯರಾದ ಡಾಕ್ಟರ್ ಶರಣಬಸಪ್ಪ ಅವರಿಗೂ, ವಿದ್ಯಾಭಂಡಾರದ ಶರಣಬಸಪ್ಪ ಅವರಿಗೂ ವಂದಿಸಿ, 9ನೇ ಪೀಠಾಧಿಪತಿಯರಾದ ಪೂಜ್ಯ ದೊಡ್ಡಪ್ಪ ಅಪ್ಪಾಜಿಯವರೇ, ಶರಣಬಸವೇಶ್ವರ ಸಂಘದ ಸೆಕ್ರೆಟರಿಯಾದ ಶ್ರೀ ಬಸಣ್ಣನವರೇ, ಎಲ್ಲ ಮಾಧ್ಯಮ ಮತ್ತು ಮೀಡಿಯಾ ನನ್ನ ಮತ್ತು ಅಧ್ಯಕ್ಷರಾದ ಶ್ರೀ ಯಡ್ರಾಮಿ ಅಣ್ಣವರೇ, ಶರಣಬಸವೇಶ್ವರ ವಿಶ್ವವಿದ್ಯಾಲಯದ VC ಆದ ಬಿಡವೆ ಸರ್ ಅವರೇ, ಮತ್ತು ಶ್ರೀಮತಿ ನೀಲಂಬಿಕಾ ಶೇರಿಕಾರ್ ಮೇಡಮ್ ಅವರೇ, ಸೋದರ ಶ್ರೀ ಶರಣಕುಮಾರ್ ಮೋದಿ ಅಣ್ಣನವರೇ, ಡಾಕ್ಟರ್ ಅಲ್ಲಪ್ರಭು ದೇಶಮುಖರವರೇ, ಮತ್ತು ಶ್ರೀ ಶಿವಾನಂದ ಸರ್ ಅವರೇ, ಮತ್ತು ಎಲ್ಲರಿಗೂ ವಿಶೇಷವಾಗಿ ತಮ್ಮೆಲ್ಲರಿಗೂ ಬಂದು ನಮಗೆ ಸಹಕರಿಸಲಿಕ್ಕೆ ತಮಗೆಲ್ಲರಿಗೂ ಮತ್ತೊಮ್ಮೆ ಶರಣಾರ್ಥಿಗಳನ್ನು ಸಲ್ಲಿಸುತ್ತೇನೆ. ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರ ಘನ ಆಶೀರ್ವಾದದಿಂದ ಮತ್ತು ಪೂಜ್ಯ ದೊಡ್ಡಪ್ಪ ಎಸಪ್ಪ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಈ ವರ್ಷದ ರಥೋತ್ಸವ ಕಾರ್ಯಕ್ರಮ ಬಹಳ ಭಕ್ತಿ ಮತ್ತು ಗೌರವದಿಂದ ಮಾಡಲಾಗುತ್ತದೆ. ಎಲ್ಲ ಕೈಗೊಂಡ ಕಾರ್ಯಕ್ರಮಗಳನ್ನು ಈಗಾಗಲೇ ಎಲ್ಲ ವಿಸ್ತರಿಸಿದರು. ಅದ್ರ ಬಗ್ಗೆ ಶಾರ್ಟಾಗಿ ನಾನು ಹೇಳ್ತೇನೆ. ಉಚ್ಚಾಯಿ ಮತ್ತು ರಥೋತ್ಸವ ಕಾರ್ಯಕ್ರಮಕ್ಕೆ ಪೂಜ್ಯ ದೊಡ್ಡಪ್ಪ ಅಪ್ಪ ಅವರು ಚಾಲನೆ ಕೊಡುವರು. ರಥೋತ್ಸವ ದಿನ ಪ್ರಸಾದ ಬಟ್ಟಲು, ಲಿಂಗ ಸಜ್ಜಿಕೆ ದರ್ಶನ ಭಕ್ತ ಸಂಕುಲಕ್ಕೆ ಅವರೇ ತೋರಿಸುವರು. ಚಿರಂಜೀವಿ ಪೂಜ್ಯ 9ನೇ ಪೀಠಾಧಿಪತಿ ಪೂಜ್ಯ ಮಹಾದಾಸೋಹಿ ಶರಣಬಸವೇಶ್ವರ 104ನೇ ಯಾತ್ರಾ ಶ್ರೀ ಈಶ್ವರ ಖಂಡ್ರೆ ಅಣ್ಣನವರು, ಮತ್ತು ದೇವಸ್ಥಾನ ಆವರಣದಲ್ಲಿ ಎಲ್ಲ ಪೀಠಾಧಿಪತಿಗಳ ಮಹಾಸಮಾಧಿಗಳ ಮೇಲೆ ಗೋಪುರ ನಿರ್ಮಾಣ ಮಾಡುವ ಕಾರ್ಯ ಕೈಗೊಳ್ಳಲಾಗಿದೆ. ಅದು ಪೂಜ್ಯ ಅಪ್ಪ ಅವರ ಸಂಕಲ್ಪವಾಗಿತ್ತು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ದಾಸೋಹ ಜ್ಞಾನರಥ ಪ್ರಶಸ್ತಿ ಶ್ರೀ ಈಶ್ವರ ಖಂಡ್ರೆ ಅಣ್ಣನವರಿಗೆ ಮತ್ತು ಅವರ ಮನೆಯವರಾದ ಅಕ್ಕವರಿಗೆ ಅವ್ವ ಪ್ರಶಸ್ತಿಯನ್ನು ಕೊಡಲಾಗುತ್ತಿದೆ, ಮತ್ತು ಅಪ್ಪ ಪ್ರಶಸ್ತಿ ಮುಗುಳ್ನಾಗೆ ಪೂಜ್ಯರಿಗೆ ಕೊಡಲಾಗುತ್ತಿದೆ, ಮತ್ತು ಶರಣ ಸೇವಾ ವೈದ್ಯ ರತ್ನ ಪ್ರಶಸ್ತಿ ಕಲಬುರಗಿಯ ವೈದ್ಯರಿಗೆ ಕೊಡಲಾಗುತ್ತಿದೆ. ಚಾನ್ಸಲರ್ನಾದ ಪರಮ ಪೂಜ್ಯ ಮಹತ್ವ ಶ್ರೀ ದಾಕ್ಷಿಣಾಚಾರ್ಯರು ಕೂಡ ಪಾದಕ್ಕೆ ವಂದಿಸಿ, ಇವತ್ತಿನ ದಿವಸ ನಮ್ಮ ಶರಣ ಸಂಸ್ಥಾನದ ಮತ್ತೆ ಶರಣರ 204ನೇ ಯಾತ್ರಾ ಮಹೋತ್ಸವ ಅಂಗವಾಗಿ ತಮಗೆಲ್ಲರಿಗೂ ಕರೆದಿದ್ದೀವಿ. ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ, ಎಲೆಕ್ಟ್ರಾನಿಕ್ ಮೀಡಿಯಾವರಿಗೆ ಎಲ್ಲರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ, ಸಂಘದ ಪರವಾಗಿ ಹೃದಯ ತುಂಬ ಸ್ವಾಗತವನ್ನು ಕೋರುತ್ತೇವೆ. ಈ ವರ್ಷ ನಮ್ಮ ಭಾರವಾದ ಮನಸ್ಸಿನಿಂದ, ಯಾಕಂದರೆ ಅಪ್ಪಾಜಿಯವರು ಇಲ್ಲಾರ್ದು ನಮ್ಮ ಮೊದಲೇದು ಜಾತ್ರಾ ಮಹೋತ್ಸವ. ಅದಕ್ಕೋಸ್ಕರ ನಾವು ಅಪ್ಪಾಜಿಯವ್ರದ್ದು ಒಂದು ಸುಮಾರು 30 ಅಡಿ ಕಟೌಟನ್ನು ಹಾಕಿಸಿ ಅಪ್ಪಾಜಿಯವ್ರದ್ದು ಈ ಸಲ ಯಾತ್ರಾ ಮಹೋತ್ಸವ ಪ್ರಾರಂಭ ಮಾಡ್ತೇವೆ. ಮತ್ತು ಅಪ್ಪಾಜಿಯವರ ಕನಸಿನ ಅವರ ಮಾಡಿದಂಥ ಅಂದರೆ ಗೋಪುರ ಎಲ್ಲ ಸಮಾಜಿಗಳ ಅಂದರೆ ಎಲ್ಲ
ಪೂಜ್ಯರ ಲಿಂಗೈಕ್ಯ ಎಲ್ಲ ಸಮಾಧಿಗಳ ಮೇಲೆ ಗದ್ದಿಗೆ ಮೇಲೆ ಒಂದು ಗೋಪುರ ಆಗ್ಬೇಕಂತ ಅಪ್ಪಾಜಿಯವರು ಅವ್ರೇನು ಎಲ್ಲ ರೆಡಿ ಮಾಡಿಟ್ಟು ಹೋಗಿದ್ರು. ಎಲ್ಲ ಎಸ್ಟಿಮೇಟು ಮತ್ತು ಇದು ಮತ್ತು ಈ ಮಾರ್ಬಲ್ದೇ ಮಾಡ್ಬೇಕಂತ ಮಾರ್ಬಲ್ ಸುಧಾ ಖರೀದಿ ಮಾಡಿ ಅಪ್ಪಾಜಿಯವರು ಮಾಡಿ ಈಗ ನಾವು ಸ್ಟ್ರಕ್ಚರ್ ಒಂದು ನಾವು ಈ ಸಲ ಹಾಕಿದ್ದೇವೆ. ಮುಂದಿನ ದಿನಗಳಲ್ಲಿ ಮತ್ತೆ ಇದು ಜಾತ್ರೆ ಆದಮೇಲೆ ಮತ್ತು ಅದಕ್ಕೆ ಮಾರ್ಬಲ್ ರೂಪದಲ್ಲಿ ಅಪ್ಪಾಜಿಯವರ ಕನಸಿನಂತೆ ಅಪ್ಪಾಜಿಯವರು ನೆನೆಸಿದ ಮಾಡಿದ ಹಾಗೆ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ತಮಗೆ ಹೇಳಲು ಬಯಸ್ತೇವೆ. ಮತ್ತು ಈ ಸಲ ಪ್ರಸಾದವನ್ನು ನಮ್ಮ ಕಿಚನ್ ಪ್ರಸಾದವನ್ನು ಭಾಳ ಹೈಜೆನಿಕ್ ಆಗಿ ಮಾತೋಶ್ರೀ ಅವರು ಒಳ್ಳೆ ರೀತಿಯಿಂದ ಮಾಡಬೇಕಂತ ಹೇಳಿ ಅವರು ಮಾಡಿದ್ದಾರೆ. ಕೆಳಗಡೆ ಸುಮಾರು 7 ಒಳ್ಳೆ ಕುಕ್ಕರ್ ಅಂದರೆ 7-8 ಕುಕ್ಕರ್ಗಳು, ಅದಕ್ಕೆ ನಾವು ಸ್ಟೀಮರ್ ಏನಿದೆ ಅದು ನಾವು ಎಲೆಕ್ಟ್ರಿಕ್ ಆಗಲಿ ಮತ್ತು ಗ್ಯಾಸಿಂದ ಆಗಲಿ ಅದನ್ನು ಹೊಸದಾಗಿ ಮಾಡುತ್ತಾ ಇದ್ದೇವೆ. ಸುಮಾರು ಒಂದು 6,000 ಜನರಿಗೆ ಒಂದೇ ತಾಸಿನಲ್ಲಿ ಎಲ್ಲ ಸುಸಜ್ಜಿತವಾಗಿ ಹೈಜೆನಿಕ್ ಆಗಿ ಮಾಡಬೇಕಂತ ಪ್ರಸಾದ ವ್ಯವಸ್ಥೆಯನ್ನು ಈ ಸಲ ಪ್ರಾರಂಭ ಮಾಡಲಿದ್ದಾರೆ. ಇವತ್ತಿನ ದಿವಸ ನಮ್ಮ ಸುತ್ತೂರು ಪೂಜ್ಯರಿಂದ ಅದರಿಂದ ಪೂಜ್ಯ ಕಾಂಗ್ರೆಸ್ ಉದ್ಘಾಟನೆಯನ್ನು ಕೂಡ ಇವತ್ತು ಮುಂಜಾನೆ ಬೆಳಿಗ್ಗೆ ಮಾಡಲಾಗಿದೆ. ಅದ ನಂತರ ಪ್ರಶಸ್ತಿಯನ್ನು ನಮ್ಮ ಈ ಶರಣಬಸವೇಶ್ವರ ಸಂಸ್ಥಾನದಲ್ಲಿ ಶರಣರ ತೇರು ಏನು ಜರುಗಿಸ್ತೇವೆ, ತೇರಿನ ಕಟ್ಟಿಗೆಯನ್ನು ನಮ್ಮ ಈಶ್ವರ್ ಖಂಡ್ರೆ ಸಾಹೇಬರು ಅಂದರೆ ಸಚಿವರು ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಅವರ ಕುಟುಂಬ ವತಿಯಿಂದ ಅವರು ನಮ್ಮ ದಾಸೋಹವನ್ನು ಅವರೇ ಕಟ್ಟಿಗೆಯನ್ನು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಮಾತೋಶ್ರೀ ಅವರಿಗೆ ದಾಸೋಹ ಜ್ಞಾನ ರತ್ನ ಅಂತೇಳಿ ನಮ್ಮ ಈಶ್ವರ್ ಖಂಡ್ರೆ ಅವರಿಗೆ ಈ ಸಲ ಪ್ರಶಸ್ತಿ ಕೊಡಬೇಕಂತ ಠರಾವು ಮಾಡಿದ್ದಾರೆ. ಅದ ನಂತರ ನಾವು ಅವರ ಕುಟುಂಬಕ್ಕೆ ಅವ್ರಿಗೆ ತಂಗಿಯವರಿಗೆ ಅವ್ರ ಮನೆಯವರಿಗೆ ಅವ್ವ ಪ್ರಶಸ್ತಿ ಕೊಡಬೇಕಂತ ಮಾಡಿದ್ದಾರೆ. ಮತ್ತು ಪ್ರತಿ ವರ್ಷ ಅಪ್ಪ ಪ್ರಶಸ್ತಿಯೂ ಕೂಡ ನಮ್ಮ ಮುಗುಳಾವೆ ಪೂಜ್ಯರಿಗೆ ಕೊಡಬೇಕಂತ ಅವರು ಒಂದು ಕಮಿಟಿ ನಿರ್ಣಯ ಮಾಡಲಾಗಿದೆ. ಮತ್ತು ವೈದ್ಯರ ಪ್ರಶಸ್ತಿಯೂ ಕೂಡ ಅಪ್ಪಾಜಿಯವರು ಈ ಸಲ ವೈದ್ಯ ಪ್ರಶಸ್ತಿಗೊಂದು ಸುಮಾರು 7-8 ಕುಟುಂಬರಿಗೆ ಮಾಡ್ಬೇಕಂತ ಹೇಳಿದಾರೆ. ಸವಿಸ್ತಾರವಾಗಿ ಅದು ತಮ್ಮಲ್ಲಿ ಯಾರ್ಯಾರಿಗೆ ಅಂತೇಳಿ ಡೀಟೇಲ್ ಆಗಿ ಕಳಿಸ್ತೀನಿ ತಮಗೆ. ಅದಕ್ಕೂ ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಸ್ವಾಗತವನ್ನು ಕೋರಿ ಇವತ್ತಿನ ನಮ್ಮ ವೀರಶೈವ ಮಹಾಘಟಕದ ಅಧ್ಯಕ್ಷರಿದ್ದಾರೆ, ನಮ್ಮ ವೈಸ್ ಚಾನ್ಸಲರ್ ಶರಣ ಮೋದಿ ಇದ್ದಾರೆ, ನಮ್ಮ ವೈಸ್ ಚಾನ್ಸಲರ್ ಆದ ಶರಣಬಸವ ವಿಶ್ವವಿದ್ಯಾಲಯ ವೈಸ್ ಚಾನ್ಸಲರ್ ಬಿಡಿಯೋರು ಇದ್ದಾರೆ, ನಮ್ಮ ನೀಲಾಂಬಿಕಾ ಪೊಲೀಸ್ ಮಾರ್ಟಿನ್ ಮೇಡಮ್ ಇದ್ದಾರೆ, ಮತ್ತು ನಮ್ಮ ಇದೆಲ್ಲ ನಮ್ಮ ಪತ್ರಕರ್ತರು ಎಲ್ಲರಿಗೂ ಒಂದುಗೂಡಿಸಿ ನಮ್ದು ಇದೆ ಶಿವಾನಂದ ಸೌರ ಇದ್ದಾರೆ. ಮತ್ತು ಎಲ್ಲರಿಗೂ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ನಮ್ಮ ಸಂಸ್ಥೆ ಪರವಾಗಿ ಸ್ವಾಗತವನ್ನು ಕೋರಿ ಮುಂದಿನ ಮಾತೋಶ್ರೀ ಅವರು ನಡೆಸಿಕೊಳ್ಳುತ್ತಾರೆ.